ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೇಗೆ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸರ್ ಇವಾಗಲೇ ಒಂದು ಲೈಕ್ನ ಮಾಡಿ, ಜೊತೆಗೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ನ ಮಾಡಿಕೊಡಿ. ಆಯಿತಾ? ಸಬ್ಸ್ಕ್ರೈಬು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಬೆಸ್ಟ್ ಟ್ರಿಕ್, ಮೊದಲನೇ ಟ್ರಿಕ್ ಏನಪ್ಪ ಅಂತಂದರೆ ಹಂಬಲ್ನೆಸ್ ಇರಬೇಕು ನಿಮ್ಮಲ್ಲಿ. ಓಕೆ, ನೀವು ಎಷ್ಟೇ ಎತ್ತರಕ್ಕೆ ಬೆಳೆದಿರಿ, ನೀವು ಎಷ್ಟೇ ವಿಷಯದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರೂ ಕೂಡ, ನಿಮಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರುತ್ತೆ ಅಂತಂದ್ರೂ ಕೂಡ ನೀವು ಸ್ವಲ್ಪ ಇಲ್ಲಿ ನೀವು ತಲೆ ಬಗ್ಸಿ ಕೆಲಸನ ಮಾಡಬೇಕಾಗುತ್ತೆ. ನೋಡಿ, ಇವತ್ತು ನಾನು ಯೂಟ್ಯೂಬಲ್ಲಿ ಇಲ್ಲಿ ಬಂದಿದ್ದೀನಿ, ಯೂಟ್ಯೂಬರ್ ಆಗಿ ನಾನು ನಿಂತಿದ್ದೀನಿ ಅಂತಂದರೆ ಸೊ ನನಗಿಂತ ಇನ್ನೂ ಎತ್ತರಕ್ಕಿರುವಂಥ ಯೂಟ್ಯೂಬರ್ಸ್ ಇರ್ತಾರೆ. ಅವ್ರ ಮುಂದೆ ನಾನು ತಲೆ ಬಗ್ಗಿಸಲೇಬೇಕು. ಓಕೆ, ಸೊ ಅವ್ರನ್ನ ಮೀರ್ಸಾದ್ಮೇಲೆ ಬೇಕಾದ್ರೆ ನೀವು ತಲೆ ಎತ್ಬೋದು. ಅವ್ರನ್ನ ಮೀರ್ಸಾದ್ಮೇಲೆ ಕೂಡ ನಿಮ್ಗಿಂತ ಇನ್ನೂ ಎತ್ತರಕ್ಕೆ ಬೆಳೆದಿರೋರು ಇರ್ತಾರೆ, ಅವ್ರ ಮುಂದೆ ನೀವು ತಲೆ ಬಗ್ಗಿಸ್ಬೇಕು. ಸೊ ನೀವು ಎಲ್ಲಿ ತನಕ ನೀವು ತಲೆ ಬಗ್ಸುವಂಥ ಗುಣ ನಿಮ್ಮಲ್ಲಿ ಇರುತ್ತೆ, ಅಲ್ಲಿ ತನಕ ನೀವು ಚೆನ್ನಾಗಿ ಹೋಗ್ತೀರಾ. ಸೊ ಆದ್ದರಿಂದ ನೀವು ಪ್ರತಿದಿನ ನೀವು ತಲೆ ಬಗ್ಸೆ ನೀವು ಕೆಲಸನ ಮಾಡಬೇಕು. ಇವಾಗ ನೀವು ಒಂದು ಕೆಲಸಕ್ಕೆ ಹೋಯ್ತು ಅಂತಂದರೆ ಅಲ್ಲಿ ಬಾಸ್ ಅಂತ ಇರ್ತಾರೆ, ಅವ್ರ ಮುಂದೆ ನೀವು ತಲೆ ಬಗ್ಗಿಸ್ಲೇಬೇಕು. ನೀವು ಹೊರಗಡೆ ಎಷ್ಟೇ ಪವರ್ಫುಲ್ ಆಗಿದ್ರು, ಓಕೆ, ಅಲ್ಲಿ ನೀವು ತಲೆ ಬಗ್ಗಿಸ್ಲೇಬೇಕು. ಯಾಕೆಂದರೆ ನೀವು ಅವ್ರ ಕೆಳಗಡೆ ನೀವು ಕೆಲಸನ ಮಾಡ್ತಾ ಇರ್ತೀರ. ಸೊ ಅದೇ ಥರ ಯೂಟ್ಯೂಬಲ್ಲೂ ಕೂಡ ಅದೊಂದು ಗುಣನ ಇಟ್ಕೊಳ್ಳಿ, ತಲೆ ಬಗ್ಸಿ ನೀವು ಕೆಲಸನ ಮಾಡಬೇಕಾಗುತ್ತೆ. ನೀವು ಸ್ವಲ್ಪ ಬೆಳೆದ ತಕ್ಷಣ ನಾನು ಬೆಳೆದೆ, ಓಕೆ, ನಮ್ಮನ್ನು ಯಾರೂ ತಡೆಯೋರಿಲ್ಲ ಅಂತ ಅಂದ್ಬಿಟ್ಟು ನೀವು ದುರಂಕಾರನ ತೋರಿಸಿದ್ರೆ ಅದು ಜನಗಳಿಗೆ ಇಷ್ಟ ಆಗಲ್ಲ. ಅವಾಗ ನಿಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೋಗಲ್ಲ. ಸೊ ಆದ್ದರಿಂದ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ಅಲ್ಲಿ ತಲೆ ಬಗ್ಸುವಂಥ ಸನ್ನಿವೇಶಗಳು ಕೂಡ ಇರುತ್ತೆ. ಅದನ್ನು ನೀವು ನೋಡಿಕೊಂಡು ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡಿ, ಖಂಡಿತವಾಗ್ಲೂ ನಿಮ್ಮೊಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಖಂಡಿತವಾಗ್ಲೂ ಕಂಪ್ಲೀಟ್ ಆಗುತ್ತೆ. ಜನಗಳು ಮೇಯ್ನಾಗಿ ನೋಡೋದೇ ಅದು, ಇವನಲ್ಲಿ ಎಷ್ಟು ಒಳ್ಳೆ ಗುಣ ಇದೆ, ಓಕೆ, ಇವನಿಗೆ ಸಪೋರ್ಟ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, ಇವನಲ್ಲಿ ಒಳ್ಳೆ ಗುಣ ಇದ್ದರೆ ಮಾತ್ರ ನಾವು ಸಪೋರ್ಟ್ ಮಾಡೋದು ಅಂತ ಜನಗಳ ಮುಂದೆ ಬರೋದು. ಸೊ ಆದ್ದರಿಂದ ಫಸ್ಟು ಒಂದು ಒಳ್ಳೆ ಗುಣನ ಇಟ್ಕೊಳ್ಳಿ. ಸೊ ಇದಿದ್ದರೆ ಆಟೋಮೆಟಿಕ್ಕಾಗಿ ನೀವು ಯಾವ ಕಂಟೆಂಟ್ ಚೆನ್ನಾಗಿಲ್ದಿರೋ ಕಂಟೆಂಟ್ ಮಾಡಿದ್ರೂ ಕೂಡ ನಿಮಗೆ ಸಪೋರ್ಟ್ ಸಿಗುತ್ತೆ. ಓಕೆ, ಆದ್ದರಿಂದ ಇದನ್ನು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಆಲ್ರೆಡಿ ಇವಾಗ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ, ಒಳ್ಳೊಳ್ಳೆ ಗುಣಗಳನ್ನ ಇಟ್ಕೊಂಡಿರುವಂಥ ಯೂಟ್ಯೂಬರ್ಸ್, ಹಂಬಲ್ನೆಸ್ ತುಂಬ ಇದೆ. ಸೊ ನಿಮ್ಗೆ ಯಾರು ಫೇವ್ರೇಟು, ಯಾರ ಗುಣ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅನ್ನೋರನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಮೈಂಡಲ್ಲೂ ತುಂಬ ಜನ ಇದ್ದಾರೆ, ಅದು ಸೈಡ್ ಇಡೋಣ, ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಇನ್ನು ಎರಡನೇ ಟ್ರಿಕ್, ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಏನಪ್ಪ ಅಂತಂದರೆ ತಮ್ನೇಲ್ಸ್ಗಳನ್ನ ನೀವು ಒಂದೇ ಥರ ತಮ್ನೇಲ್ಸ್ಗಳನ್ನ ನೀವು ಮಾಡಬೇಕಾಗುತ್ತೆ. ಇವಾಗ ಎಕ್ಸಾಂಪಲ್, ಇವಾಗ ನನ್ನ ಚಾನಲಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದೇ ಪ್ಯಾಟ್ರನಲ್ಲಿ ತಮ್ನೇಲ್ ಹಾಕ್ತೀನಿ, ಒಂದು ಬ್ಲ್ಯಾಕು ಇಲ್ಲ ರೆಡ್ ಕಲರ್ ಬ್ಯಾಕ್ಗ್ರೌಂಡ್ ಹಾಕ್ತೀನಿ. ಸೊ ಈ ಥರ ಒಂದೇ ಪ್ಯಾಟ್ರನ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಆಡಿಯನ್ಸ್ಗಳಿಗೆ ಒಂದು ಮೈಂಡ್ ಸೆಟ್ ಬಂದುಬಿಡುತ್ತೆ, ಓ ಈ ಥರ ತಮ್ನೇಲ್ ಮಾಡೋರು ಲಕ್ಕೇಶ್ ಯಶ್ ಒಬ್ಬರೇ ಅನ್ನೋ ಥರ ಒಂದು ಮೈಂಡ್ ಸೆಟ್ ಬಂದುಬಿಡುತ್ತೆ. ಸೊ ಆ ಥರ ಮೈಂಡ್ ಸೆಟ್ ಬರಬೇಕು ಅಂತಂದರೆ ನೀವು ತಮ್ನೇಲ್ ಪ್ಯಾಟರ್ನ್ಗಳನ್ನ ಒಂದೇ ಥರ ನೀವು ಮಾಡ್ಕೊಂಡು ಬರಬೇಕು ಒಂದಷ್ಟು ವೀಡಿಯೋಸ್ಗಳಿಗೆ. ಓಕೆ, ಇದನ್ನು ಮಾಡ್ಕೊಂಡು ಬಂದರೆ ನಿಮಗೆ ಚೆನ್ನಾಗಿ ವ್ಯೂಸ್ ಆಗುತ್ತೆ, ಜೊತೆಗೆ ಸಬ್ಸ್ಕ್ರೈಬರ್ಸು ಕೂಡ ಇನ್ಕ್ರೀಸ್ ಆಗ್ತಾರೆ. ಜೊತೆಗೆ ತಮ್ನೇಲ್ ಮೇಲೆ ಎಲ್ಲ ನಿಂತಿರುತ್ತೆ. ನಾನು ಹೇಳ್ತಾ ಇರ್ತೀನಿ, ತಮ್ನೇಲ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇವಾಗ ನೀವು ಒಂದು ಬುಕ್ನ ತೊಗೋಬೇಕು ಅಂತಾರೆ, ಬುಕ್ ಮೇಲ್ಗಡೆ ಒಳ್ಳೆ ಕವರ್ ಇದ್ದರೆ ಮಾತ್ರ ನೀವು ಆ ಒಂದು ಬುಕ್ನ ಪರ್ಚೇಸ್ ಮಾಡೋದು ಅಲ್ವಾ. ಈಗ ಯಾವುದೋ ಒಂದು ಫೋನ್ ಅಂತಂದರೆ ಆ ಫೋನ್ಗೆ ಫೋಟೋಸ್ಗಳು ಹಾಕಿರ್ತಾರಲ್ಲ ಅಮೆಝಾನಲ್ಲಿ, ಆ ಫೋಟೋಸ್ಗಳನ್ನ ನೋಡ್ತೀರಿ ಹಿಂಗೆ ಸ್ಲೈಡ್ ಮಾಡಿ, ಆ ಲುಕ್ ಮೇಲ್ಗಡೆ ಲುಕ್ ಚೆನ್ನಾಗಿದ್ದರೆ ಮಾತ್ರ ನೀವು ತಗೊಳ್ಳೋದು. ಒಳಗಡೆ ಪ್ರೊಸೆಸರ್ ಹೆಂಗಾರ ಇರಲಿ, ಲುಕ್ ಚೆನ್ನಾಗಿರಬೇಕು ಅಲ್ವಾ. ಸೊ ಆದ್ದರಿಂದ ಮೇಲ್ಗಡೆ ಕವರ್ ತುಂಬ ಚೆನ್ನಾಗಿರಬೇಕಾಗುತ್ತೆ, ಒಳಗಡೆ ಹೆಂಗಿದ್ರೂ ನಡೆಯುತ್ತೆ, ಬಟ್ ಮೇಲ್ಗಡೆ ಮಾತ್ರ ಚೆನ್ನಾಗಿದ್ದರೆ ಮಾತ್ರ ಇಂಪ್ರೆಷನ್ ಬರೋದು. ಸೊ ಅದರಿಂದ ತಮ್ನೇಲ್ನ ನೀವು ಮೇಂಟೈನ್ ಮಾಡಿ, ಚೆನ್ನಾಗಿ ಒಳ್ಳೊಳ್ಳೆ ತಮ್ನೇಲ್ಗಳನ್ನ ಹಾಕಿ. ಆಮೇಲೆ ಅವಾಗವಾಗ ತಮ್ನೇಲ್ಗಳನ್ನ ಚೇಂಜ್ ಮಾಡ್ತಾರೆ. ಇವತ್ತು ತಮ್ನೇಲ್ ಹಾಕಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿರಿ ಅಂತಂದರೆ ಅದನ್ನು ನೀವು ತಮ್ನೇಲ್ ಚೇಂಜ್ ಮಾಡಬಾರ್ದು ಅಂತಲ್ಲ, ನೀವು ಚೇಂಜ್ ಮಾಡಬೇಕು ವರ್ಕೌಟ್ ಆಗಲಿಲ್ಲ ಅಂತಂದರೆ. ಈಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅದಕ್ಕೊಂದು ತಮ್ನೇಲ್ ಹಾಕಿದರೆ ಸಂಜೆ ಇನ್ನೊಂದು 2-3 ಗಂಟೆ ಆಯಿತು, ಅದಾದಮೇಲೆ ನೀವು ತಮ್ನೆಲ್ಲ ಚೇಂಜ್ ಮಾಡಿ, ಜನಗಳಿಗೆ ರೀಚ್ ಆಗ್ತಾಯಿಲ್ಲ ಅಂತಂದರೆ ಸೊ ಅವಾಗ ಚೇಂಜ್ ಮಾಡ್ತಾರೆ, ಅವಾಗ ನಿಮಗೆ ವ್ಯೂಸ್ಗಳು ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಒಟ್ಟಿನಲ್ಲಿ ಒಳ್ಳೆ ತಮ್ನೆಲ್ನ ಕೊಡಬೇಕಷ್ಟೇ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಬೇಕು ಅಂತಂದರೆ. ಇದು ನನ್ನ ಕಡೆಯಿಂದ ಎರಡನೇ ಟ್ರಿಕ್. ಇನ್ನು ಮೂರನೇ ಟ್ರಿಕ್, ನಿಮ್ಮೊಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಏನಪ್ಪ ಅಂತಂದರೆ ಒಂದೇ ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ಬೋದು, ಯಾವುದೇ ಒಂದು ಫೇಸ್ಬುಕ್ ಪೇಜ್ ಆಗ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಆಗ್ಬೋದು, ಒಂದೊಂದು ಕ್ಯಾಟಗರಿ ಪೇಜಸ್ಗಳಿರುತ್ತೆ. ಈಗ ಟ್ರೋಲ್ ಪೇಜಸ್ ಅಂತಂದರೆ ಟ್ರೋಲ್ ಪೇಜಸ್ ಅಂತ ಇರುತ್ತೆ, ಇನ್ನೊಂದು ಯಾವುದೋ ಒಂದು ಮೋಟಿವೇಶನ್ ಪೇಜ್ ಇರುತ್ತೆ. ಸೊ ಅದರಲ್ಲಿ ಅದೇ ಕಂಟೆಂಟ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಅದೇ ಕಂಟೆಂಟ್ ಪೋಸ್ಟ್ಗಳು ಬರ್ತಾ ಇರುತ್ತೆ. ಈಗ ಎಕ್ಸಾಂಪಲ್ ಟ್ರೋಲ್ ಪೇಜಸ್ನ ತಗೊಂಡ್ರೆ ಅದರಲ್ಲಿ ಟ್ರೋಲ್ ಮಾಡುವಂಥ ಫೋಟೋಸು ವೀಡಿಯೋಸ್ಗಳು ಮಾತ್ರ ಬರುತ್ತೆ. ಅದು ಬಿಟ್ಟು ಬೇರೆ ಏನಾದ್ರು ಹಾಕ್ತಾರಾ, ಯಾವ್ದಾದ್ರು ಸಿನಿಮಾ ವೀಡಿಯೋಸ್ ಹಂಗೆ ಹಾಕ್ತಾರಾ? ಇಲ್ಲ. ಸೊ ಆ ಥರ ನೀವು ಯೂಟ್ಯೂಬಲ್ಲೂ ಕೂಡ ನೀವು ಒಂದೇ ಕಾನ್ಸೆಪ್ಟ್ ಮೇಲೆ ವೀಡಿಯೋಸ್ಗಳನ್ನ ಮಾಡಬೇಕಾಗುತ್ತೆ. ಈಗ ಟೆಕ್ ಅಂತಂದರೆ ಟೆಕ್ ಬಗ್ಗೆನೇ ಮಾಡಿ, ಸಿನಿಮಾ ಅಂತಂದರೆ ಸಿನಿಮಾ ಬಗ್ಗೆನೇ ಮಾಡಿ, ಈ ಥರ ಮಾಡಬೇಕಾಗುತ್ತೆ. ನೀವು ಅಂತಂದರೆ ಟ್ರೈ ಮಾಡಬೇಕು ನೀವು. ಯಾಕೆ ಅಂತಂದರೆ ಯಾವಾಗ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಕೆಲವ್ರಿಗೆ ನೀವು ಟೆಕ್ ಮಾಡುವಂಥ ವೀಡಿಯೋಸ್ಗಳು ಇಷ್ಟ ಆಗಿಬಿಡುತ್ತೆ, ಕೆಲವ್ರಿಗೆ ನೀವು ಸಿನಿಮಾ ಕಂಟೆಂಟ್ ಕೊಡ್ತಿರಲ್ಲ ಅದು ಇಷ್ಟ ಆಗಿಬಿಡುತ್ತೆ. ಸೊ ಅದರಿಂದ ಒಂದಷ್ಟು ತಿಂಗಳುಗಳ ಕಾಲ ನೀವು ಟ್ರೈ ಮಾಡಬೇಕು ಒಂದೇ ಕಾನ್ಸೆಪ್ಟ್ ಮೇಲೆ. ವರ್ಕೌಟ್ ಆಗಲಿಲ್ವಾ, ಮೈಂಡಲ್ಲಿ ಇಟ್ಕೊಳ್ಳಿ, ವರ್ಕೌಟ್ ಆಗಲಿಲ್ವಾ, ಮಿಕ್ಸ್ ಕಂಟೆಂಟ್ ಮಾಡಿ, ಟ್ರೈ ಮಾಡಿ ನೋಡಿ.
ಯಾಕೆ ಅಂತಂದರೆ ನೋಡಿ, ಇವಾಗ ಸಿನಿಮಾ ಬಗ್ಗೆ ಮಾಡಿರಿ, ಟೆಕ್ ಬಗ್ಗೆ ಮಾಡಿರಿ, ಅಥವಾ ಇನ್ನೊಂದು ಏನೋ ಬ್ಲಾಗ್ ಮಾಡಿದ್ರಿ, ಯಾವುದೂ ವರ್ಕೌಟ್ ಆಗ್ತಿಲ್ಲ ಅಂತಾರೆ ಮಿಕ್ಸ್ ಮಾಡಿ ಆಡಿಯನ್ಸ್ಗಳನ್ನ ಗಿಟ್ಟಿಸ್ಕೊಳ್ಳಿ. ಅದಾದಮೇಲೆ ಮಾಡ್ಕೊಂಡು ಹೋಗ್ಬೋದು ಒಂದೇ ಕಾನ್ಸೆಪ್ಟ್ ಮೇಲೆ. ಓಕೆ, ಫಸ್ಟು ನೀವು ಆಡಿಯನ್ಸ್ಗಳನ್ನ ನೀವು ಗ್ರ್ಯಾಬ್ ಮಾಡ್ಕೋಬೇಕು. ಓಕೆ, ಸೊ ಆದ್ದರಿಂದ ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ ಒಂದೊಂದೇ ಕಂಟೆಂಟ್ ಮೇಲೆ ವೀಡಿಯೋಸ್ಗಳನ್ನ ಮಾಡಿ, ಒಂದೊಂದೇ ಕ್ಯಾಟಗರಿ ಮೇಲೆ. ಆಯಿತಾ? ವರ್ಕೌಟ್ ಆಗಲಿಲ್ಲ ಅಂತಲೇ ನೀವು ಟ್ರೈ ಮಾಡ್ಬೋದು. ಸೊ ನಾನು ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ಒಂದೇ ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡ್ತಾಯಿದ್ದೆ. ಟೆಕ್ ಅಂದರೆ ಟೆಕ್ಕೇ ಮಾಡ್ತಾಯಿದ್ದೆ, ಸಿನಿಮಾ ಅಂದರೆ ಸಿನಿಮಾ ಬಗ್ಗೆನೇ ಮಾಡ್ತಾಯಿದ್ದೆ. ಇವಾಗೆಲ್ಲ ಮಿಕ್ಸ್ ಮಾಡಿದೆ, ಆಡಿಯನ್ಸ್ಗಳು ಬಂದರು. ಇವಾಗ ನನಗೆ ಯಾವ ಕಂಟೆಂಟ್ ಬೇಕು ಆ ಕಂಟೆಂಟ್ ಮೇಲೆ ನಾನು ಹೋಗ್ತಾಯಿದ್ದೀನಿ. ಹಂಗೆ ಫಸ್ಟು ನೀವು ಆಡಿಯನ್ಸ್ಗಳನ್ನ ಗಿಟ್ಟಿಸ್ಕೊಳ್ಳಿ, ಅದಾದಮೇಲೆ ಒಂದೇ ಕಂಟೆಂಟ್ ಮೇಲೆ ನೀವು ಹೋಗ್ಬೋದು. ಇದು ನನ್ನ ಕಡೆಯಿಂದ ಒಂದು ಟ್ರಿಕ್, ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಇನ್ನು 4ನೇ ಟ್ರಿಕ್, 4 ಓಕೆ, ಎಷ್ಟನೇದು ಇಂಟ್ರೋಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ವೀಡಿಯೋಸ್ಗಳನ್ನ ಮಾಡ್ತೀರಾ ಅಂತಂದರೆ, ಸೊ ನಿಮ್ಮ ಬಗ್ಗೆ ಗೊತ್ತಿರಲ್ಲ ಅವ್ರಿಗೆ, ಆಡಿಯನ್ಸ್ಗಳಿಗೆ. ನೀವು ಯಾರು, ನೀವು ಏನು ಕಂಟೆಂಟ್ ಮಾಡ್ತೀರಾ, ನೀವು ಯಾವ ವಿಷಯದ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಡ್ತೀರಾ ಅನ್ನೋದು ಗೊತ್ತಿರಲ್ಲ. ಸೊ ಆದ್ದರಿಂದ ಒಂದು ಇಂಟ್ರೋಗಳನ್ನ ನೀವು ಮಾಡಬೇಕಾಗುತ್ತೆ. ಇಂಟ್ರೋ ಅಂತಂದರೆ ಹೆಂಗೆ ಹೇಳಿ? ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಇಂಟ್ರೋ ಆಗ್ತಿದೆ, ಅದು ಹೆಂಗಿತ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಓಕೆ ಗೈಸ್, ಇವಾಗ ಇಂಟ್ರೋ ನೋಡಿದ್ರೆ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು ಇಂಟ್ರೋ ಆಗ್ತಾಯಿದೆ, ಒಂಥರ ಡ್ಯಾನ್ಸ್ ಆಡೋ ಥರ ಎಲ್ಲ ಹಾಕಿ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತೆಲ್ಲ ವೀಡಿಯೋಸ್ಗಳಲ್ಲಿ ಆ ಒಂದು ಇಂಟ್ರೋ ಅಲ್ಲಿ ಎಲ್ಲ ತೋರಿಸ್ತಿದ್ದೆ. ಸೊ ಈ ಥರ ಒಂದು ಇಂಟ್ರೋಸ್ಗಳನ್ನ ನೀವು ಕೂಡ ಮಾಡಬೇಕಾಗಿದೆ ಸ್ಟಾರ್ಟಿಂಗ್ ಡೇಸಲ್ಲಿ. ಯಾಕೆಂದರೆ ನೀವು ಜನಗಳಿಗೆ ಪರಿಚಯ ಇರಲ್ಲ. ಸೊ ನೀವು ಈ ಥರ ಇಂಟ್ರೋ ಮಾಡಿದ್ರೆ ಸ್ವಲ್ಪ ಅಟ್ರಾಕ್ಷನ್ ಆಗ್ತಾರೆ, ಜೊತೆಗೆ ನೀವು ಯಾವ ಕಂಟೆಂಟ್ ಮೇಲೆ ಚೆನ್ನಾಗಿ ವೀಡಿಯೋಸ್ಗಳನ್ನ ತಿಳಿಸ್ಕೊಡ್ತೀರ ಅನ್ನೋದು ಐಡಿಯಾ ಸಿಗುತ್ತೆ. ಓಕೆ, ಆದ್ದರಿಂದ ಇಂಟ್ರೋಗಳನ್ನ ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಹಾಕಿ, ಆಮೇಲೆ ಬೆಳೆದ ಮೇಲೆ ಬೇಕಾದ್ರೆ ನೀವು ಇಂಟ್ರೋಗಳನ್ನ ಹಾಕೋದು ನಿಲ್ಲಿಸ್ಬಿಡಿ. ಯಾಕೆ ಅಂತಂದರೆ ನೀವು ಪರಿಚಯ ಆಗೋಗ್ತೀರ ಜನಗಳಿಗೆ. ಓಕೆ, ಒಂದಷ್ಟು ಸಬ್ಸ್ಕ್ರೈಬರ್ಸ್ ಆದಮೇಲೆ, ಸಬ್ಸ್ಕ್ರೈಬರ್ಸ್ ಇಲ್ಲದಾಗ ಮಾತ್ರ ಇವೆಲ್ಲ ನೀವು ಮಾಡಬೇಕು. ಸಬ್ಸ್ಕ್ರೈಬರ್ಸ್ ಆದಮೇಲೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಲಕ್ಕೀಶ್ ಯಶ್ ಅಂತಂದರೆ ಯಾರು ಅಂತ ಒಂದಷ್ಟು ಗೊತ್ತಿರುತ್ತೆ. ಸೊ ಅದರಿಂದ ಇವಾಗ ಇಂಟ್ರೋ ಹಾಕೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೋಸ್ಕರ ಇಂಟ್ರೋ ಹಾಕೋದನ್ನ ನಾನು ಬಿಟ್ಬಿಟ್ಟಿದ್ದೀನಿ. ಇಂಟ್ರೋ ಹಾಕಿದ್ರೆ ಅದೊಂದು ಸ್ವಲ್ಪ ಟೈಮ್ ಹೇಳ್ಕೊಳ್ಳುತ್ತೆ. ಆದರೆ ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಹಾಕಲೇಬೇಕು ಇಂಟ್ರೋನ, ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಅದರಿಂದ ಇದನ್ನು ಕೂಡ ಫಾಲೋ ಮಾಡಿ ಇಂಟ್ರೋಸ್ಗಳನ್ನ ಮಾಡ್ತಾರೆ ಅವಾಗವಾಗ. ಜಾಸ್ತಿ ಹೊತ್ತು ಬೇಡ ಇಂಟ್ರೋಸ್ ಅಂತಂದರೆ ಒಂದು 10 ಸೆಕೆಂಡು 15 ಸೆಕೆಂಡ್ ಹಿಂಗೆ ಹಾಕ್ಬಿಡಿ. ಜಸ್ಟ್ ಸಿಂಪಲ್ಲಾಗಿ ಒಂದು 5 ಸೆಕೆಂಡು ಹಿಂಗೆ ಬಂದು ಹಿಂಗೆ ಹೋಗ್ಬೇಕಷ್ಟೇ. ಮೈಂಡ್ ರಿಫ್ರೆಶ್ ಆಗುತ್ತಾರೆ ಆ ಮ್ಯೂಸಿಕ್ ಕೇಳಿದ್ರೆ, ಹಂಗೆ ಆಗಬೇಕು. ಓಕೆ, ಇದು ನನ್ನ ಕಡೆಯಿಂದ ಒಂದು ಬೆಸ್ಟ್ ಟ್ರಿಕ್. ಇನ್ನು ಕೊನೆ ಟ್ರಿಕ್ನ ನೀವು ನೋಡೋದಾದರೆ ಗೋಲ್ನ ಸೆಟ್ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್. ಯೂಟ್ಯೂಬಲ್ಲಿ ಗೋಲ್ ಸೆಟ್ ಮಾಡ್ಕೊಂಡಿಲ್ಲ ಅಂತಂದರೆ ವರ್ಕೌಟ್ ಆಗೋಲ್ಲ. ಓಕೆ, ಇವತ್ತು ನನಗಿಷ್ಟು ಸಬ್ಸ್ಕ್ರೈಬರ್ಸ್ ಆಗಬೇಕು, ಈ ತಿಂಗಳಲ್ಲಿ ಇಷ್ಟ ಆಗಬೇಕು ನನಗೆ ಅಂತ ಒಂದು ಗೋಲ್ನ ಸೆಟ್ ಮಾಡ್ಕೊಳ್ಳಿ. ಆ ಸೆಟ್ ಮಾಡ್ಕೊಂಡು ಅದು ರೀಚ್ ಆಗ್ತಿರಲ್ಲ, ಅವಾಗ ಸಿಗೋ ಖುಷಿನೇ ಬೇರೆ. ಈಗ ಈ ತಿಂಗಳು ನನಗೆ 100 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ನೆಕ್ಸ್ಟ್ ತಿಂಗಳು 200 ಆಗಬೇಕು ಅಂತ ಅಂದ್ಕೊಳ್ಳಿ. ಓಕೆ, ಈ ಥರ ಇನ್ಕ್ರೀಸ್ ಅನ್ಕೋತಾ ಇರ್ಬೇಕು ನೀವು. ಯಾವಾಗ ನಿಮ್ಮ ಮೈಂಡು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರುತ್ತೆ, ಅವಾಗ ಪಾಸಿಟಿವ್ ಆಗಿ ಆಗ್ತಾ ಇರುತ್ತೆ. ನಿಮ್ಮ ಮೈಂಡೇ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ, ಅಯ್ಯೋ ಬ್ರೋ ನಾನು ಈ ತಿಂಗಳು 100 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂದ್ಕೊಂಡಿದ್ದೆ, 5 ಜನ ಅನ್ಸಬ್ಸ್ಕ್ರೈಬ್ ಆಗಿಬಿಟ್ರು, 95 ಆಗೋಯ್ತು. ಈ ಥರ ನೀವು ಥಿಂಕ್ ಮಾಡಿದ್ರೆ ಹಂಗೆ ಆಗ್ತಾ ಇರುತ್ತೆ ಮೈಂಡು. ಓಕೆ, ಅಲ್ಲೂ ಕೂಡ ಹಂಗೆ ಆಗ್ತಾ ಇರುತ್ತೆ. ಸೊ ಅದರಿಂದ ಪಾಸಿಟಿವ್ ಥಾಟ್ಸ್ಗಳನ್ನ ಇಟ್ಕೊಳ್ಳಿ, ಮೈಂಡು ಕೂಡ ಪಾಸಿಟಿವ್ ಆಗಿ ಓಡಿಸ್ತಾರೆ. ಪಾಸಿಟಿವ್ ಆಗಿ ಓಡಿಸಿದಷ್ಟು ಕೂಡ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಓಕೆ, ಸೊ ಅದರಿಂದ ಒಂದು ಗೋಲ್ನ ಸೆಟ್ ಮಾಡ್ಕೊಳ್ಳಿ. ಈ ತಿಂಗಳು ನಾನು ಇಷ್ಟ ಆಗಬೇಕು, ಫಸ್ಟು ವೀಡಿಯೋಸ್ಗಳನ್ನ ಕೊಡಿ. ವೀಡಿಯೋಸ್ಗಳನ್ನ ಕೊಟ್ಟರೆ ಆಟೋಮೆಟಿಕ್ಕಾಗಿ ಆಗುತ್ತೆ. ಸೊ ಈ ಥರ ಒಂದಷ್ಟು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋಕೆ ಖಂಡಿತವಾಗ್ಲೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ನ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋಸ್ ಆಗಿರೋ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಥವಾ ಲಕ್ಕೀಶ್ ಯಶ್ ಅಂತ ನೀವು ಸರ್ಚ್ ಮಾಡೋದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಫಾಲೋ ಮಾಡ್ತೀರಾ ಅಂದ್ಕೊಂಡು ಈ ಒಂದು ವೀಡಿಯೋ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.